ಪ್ಯಾರಿಸ್ ಒಲಿಂಪಿಕ್ಸ್ ಫೈನಲ್ನಲ್ಲಿ ಅನರ್ಹಗೊಂಡ ಬೆನ್ನಲ್ಲೇ ವಿನೇಶ್ ಫೋಗಟ್ ನಿವೃತ್ತಿ ಘೋಷಿಸಿದ್ದಾರೆ. ನಿರಾಸೆಯ ಕಡಲಲ್ಲಿ ಮುಳುಗಿರೋ ವಿನೇಶ್ ಫೋಗಟ್ ಭಾರವಾದ ಮನಸ್ಸಿನಿಂದ ಕುಸ್ತಿಯಾಟಕ್ಕೆ ವಿದಾಯ ಹೇಳಿದ್ದಾರೆ. ತಮ್ಮ ಅನರ್ಹತೆಯನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರೋ ಫೋಗಟ್ ಬೆಳ್ಳಿ ಪದಕ ಕೊಡುವಂತೆ ಬೇಡಿಕೆ ಇರಿಸಿದ್ದಾರೆ. ಈ ಬೆಳವಣಿಗೆ ಮಧ್ಯೆ ಹರಿಯಾಣ ಸರ್ಕಾರ ಫೋಗಟ್ಗೆ 4 ಕೋಟಿ ಬಹುಮಾನ ಘೋಷಿಸಿದೆ. ಇದು ಜಗಜಟ್ಟಿಯ ಜಂಘಾಬಲ ಕುಗ್ಗಿಸಿದ ಅನಿರೀಕ್ಷಿತ ಆಘಾತ, ಕನಸಿನಲ್ಲೂ ಎಣಿಸಿರದ ನಿರಾಸೆ. ಇನ್ನೊಂದು ಹೆಜ್ಜೆ ದಾಟಿದ್ರೆ ಬಂಗಾರದ ಹುಡುಗಿ ಎಂಬ ಗರಿಮೆ. ಕೇವಲ 100 ಗ್ರಾಂ ತೂಕ ಹೆಚ್ಚಿದ್ದಕ್ಕೆ ಹೃದಯ ಭಾರವಾಗಿ ಬಿಟ್ಟಿದೆ. ಕನಸಿನ ಕುಸ್ತಿ ಇನ್ನು ನೆನಪಾಗಿ ಉಳಿಯಲಿದೆ. ಅನರ್ಹತೆ ಬೆನ್ನಲ್ಲೇ ಕುಸ್ತಿಗೆ ವಿನೇಶ್ ಫೋಗಟ್ ವಿದಾಯ. ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೀನಿ ಅಂತ ಫೋಗಟ್ ಪೋಸ್ಟ್. ವಿನೇಶ್ ಫೋಗಟ್ ಅನರ್ಹತೆ ಬೆನ್ನಲ್ಲೇ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವ 141 ಕೋಟಿ ಭಾರತೀಯರ ಕನಸು ಭಗ್ನವಾಗಿದೆ. 100 ಗ್ರಾಂ ತೂಕ ಹೆಚ್ಚಳದಿಂದ ಅನರ್ಹಗೊಂಡಿರುವ ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಪದಕದ ಕನಸು ಕನಸಾಗಿಯೇ ಉಳಿದಿದೆ. ಅನರ್ಹಗೊಂಡ ಒಂದೇ ದಿನದಲ್ಲಿ ಕುಸ್ತಿಗೆ ಫೋಗಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಬಗ್ಗೆ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರುವಂತಹ ವಿನೇಶ್ ಫೋಗಟ್, ಕುಸ್ತಿ ನನ್ನ ವಿರುದ್ಧ ಗೆದ್ದಿದೆ, ನಾನು ಸೋತಿದ್ದೇನೆ, ನನ್ನನ್ನ ಕ್ಷಮಿಸಿ ಅಂತ ಪೋಸ್ಟ್ ಮಾಡಿದ್ದಾರೆ. ಅಮ್ಮ, ಕುಸ್ತಿ ನನ್ನಿಂದ ಗೆದ್ದಿದ್ದೆ, ಆದ್ರೆ ನಾನು ಸೋತೆ, ಕ್ಷಮಿಸ್ಬಿಡು. ನಿಮ್ಮ ಕನಸು, ನನ್ನ ಧೈರ್ಯ ಭಗ್ನವಾಗಿದೆ. ಇದಕ್ಕಿಂತ ಹೆಚ್ಚು ನನ್ನ ಬಳಿ ಶಕ್ತಿ ಇಲ್ಲ. ಕ್ಷಮಿಸಿ, ನಾನು ಸದಾ ಋಣಿಯಾಗಿರ್ತೇನೆ. ಅನರ್ಹತೆ ಪ್ರಶ್ನಿಸಿ ವಿನೇಶ್ ಫೋಗಟ್ ಮೇಲ್ಮನವಿ. ಜಂಟಿ ಬೆಳ್ಳಿ ಪದಕ ನೀಡುವಂತೆ ಫೋಗಟ್ ಬೇಡಿಕೆ. ನಿವೃತ್ತಿ ಘೋಷಣೆ ಬೆನ್ನಲ್ಲೇ ವಿನೇಶ್ ಫೋಗಟ್ ತಮ್ಮ ಅನರ್ಹತೆಯನ್ನ ಪ್ರಶ್ನಿಸಿ ಕ್ರೀಡಾ ನ್ಯಾಯ ಮಂಡಳಿಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ತಮಗೆ ಜಂಟಿ ಬೆಳ್ಳಿ ಪದಕವನ್ನ ನೀಡಬೇಕು ಅಂತಾನೂ ಬೇಡಿಕೆ ಇಟ್ಟಿದ್ದಾರೆ. ವಿನೇಶ್ ಫೋಗಟ್ ಮೇಲ್ಮನವಿ ಸಲ್ಲಿಸಿರುವುದನ್ನ ಭಾರತೀಯ ಒಲಿಂಪಿಕ್ ಸಂಸ್ಥೆ ದೃಢಪಡಿಸಿದೆ. ಫೋಗಟ್ಗೆ ಹರಿಯಾಣ ಸರ್ಕಾರದಿಂದ 4 ಕೋಟಿ ಬಹುಮಾನ. ಇನ್ನು ವಿನೇಶ್ ಫೋಗಟ್ರನ್ನ ಬೆಳ್ಳಿ ಪದಕ ವಿಜೇತೆಯಂತ ಪರಿಗಣಿಸುವುದಕ್ಕೆ ಹರಿಯಾಣ ಸರ್ಕಾರ ನಿರ್ಧಾರ ಮಾಡಿದೆ. ವಿನೇಶ್ ಫೋಗಟ್ ಹರಿಯಾಣದ ಹೆಮ್ಮೆಯ ಮಗಳು. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಆಕೆಯ ಜರ್ನಿ ಅದ್ಭುತವಾಗಿತ್ತು. ಅದ್ಯಾವುದೋ ಕಾರಣಕ್ಕೆ ಆಕೆ ಪದಕ ವಂಚಿತೆಯಾಗಿರಬಹುದು. ಆದ್ರೆ ವಿನೇಶ್ ಫೋಗಟ್ರನ್ನ ಹರಿಯಾಣ ಸರ್ಕಾರ ಒಲಿಂಪಿಕ್ ಪದಕ ವಿಜೇತೆಯ ರೀತಿಯೇ ಸ್ವಾಗತಿಸುತ್ತೆ. ಬೆಳ್ಳಿ ಪದಕ ಪಡೆದವರಿಗೆ ಯಾವ ಗೌರವ ಸಲ್ಲಬೇಕೋ ಆ ಗೌರವವನ್ನ ನೀಡುತ್ತೆ ಅಂತ ಹೇಳಿ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ ಸರಿಯಿದ್ದ ತೂಕ ರಾತ್ರಿ ವೇಳೆ ಹೆಚ್ಚಾಗಿದ್ದೇಗೆ? ಚೀಫ್ ಮೆಡಿಕಲ್ ಆಫೀಸರ್ ಹೇಳಿದ್ದೇನು? ವಿನೇಶ್ 3 ಪಂದ್ಯಗಳನ್ನ ಆಡಿ ಸೆಮಿಫೈನಲ್ಗೆ ತಲುಪಿದ ದಿನ ಬೆಳಗ್ಗೆ 49.9 ಕೆಜಿ ಇದ್ದಂಥ ವಿನೇಶ್ ಫೋಗಟ್ ದೇಹದ ತೂಕ ಸಂಜೆ ವೇಳೆಗೆ 2.7 ಕೆಜಿ ಹೆಚ್ಚಾಗಿತ್ತು. ವಿನೇಶ್ ಫೋಗಟ್ ದೇಹದ ತೂಕ ಹೆಚ್ಚಳ ಆಗೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಚೀಫ್ ಮೆಡಿಕಲ್ ಆಫೀಸರ್ ಮಾಹಿತಿ ನೀಡಿದ್ದಾರೆ. At the end of the semi-finals in the evening was found to be 2.7 kilograms more than the allowed weight, and the team and the coach started off their usual process of sweating it out. And typically, you require some amount of time for that, but unfortunately we didn't have too much time. We had just 12 hours. We tried our best to try and get that weight down. ಒಟ್ಟಾರೆ ಒಂದು ಅನರ್ಹತೆಯ ತೀರ್ಪಿನಿಂದ ವಿನೇಶ್ ಫೋಗಟ್ ಕುಸ್ತಿ ಕೆರಿಯರ್ ಮಂಕಾಗಿದ್ದು ನಿವೃತ್ತಿಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕ್ರೀಡಾ ನ್ಯಾಯಮಂಡಳಿ ವಿನೇಶ್ ಪರ ತೀರ್ಮಾನವನ್ನ ಮಾಡಿದ್ರೆ ಬೆಳ್ಳಿ ಪದಕ ಒಲಿಯಲಿದೆ. ಕುಸ್ತಿಗೆ ವಿದಾಯ ಘೋಷಿಸಿದ್ರೂ ಕೂಡ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವ ವಿನೇಶ್ ಕನಸು ನನಸಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.